ನಮಸ್ಕಾರ ಸ್ನೇಹಿತರೆ, ದಿಶಾ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ದಿವ್ಯ ಕಲಿಕೆಯಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಷಯವನ್ನು ಮಾತಾಡ್ತಾ ಇದ್ದೀನಿ. ಲಾಸ್ಟ್ 2-3 ತಿಂಗಳುಗಳ ಹಿಂದೆ ನನ್ನ ಲೈಫನ್ನು ತಿರುಗಿ ನೋಡಿದ್ರೆ ಕಳೆದ ತಿಂಗಳವರೆಗೂ ಕೂಡ ತುಂಬಾನೇ ಒಂಥರ ಬಿಸಿ ಶೆಡ್ಯೂಲ್ಸ್, ಇಡೀ ದಿನ ಫುಲ್ ಪ್ಯಾಕ್ಡ್ ಆಗಿ ಎಲ್ಲಾದ್ರಲ್ಲೂ ನನ್ನ ಬೆಸ್ಟ್ ಕೊಡುವಂತ ಒಂದು ಎಲ್ಲಾ ಕಡೆನೂ ನಾನು ಮಾಡೋ ಪ್ರತಿ ರೋಲಲ್ಲೂ ಕೂಡ ಬೆಸ್ಟ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಎಷ್ಟು ನನ್ನ ಲೈಫಲ್ಲಿ ತುಂಬಾ ಪ್ಯಾಕ್ ಮಾಡಿಬಿಟ್ಟಿತ್ತು ಅಂತಂದ್ರೆ, ಇಡೀ ದಿನ ಫುಲ್ ರೆಸ್ಟ್ಲೆಸ್ ಆಗಿ ಬ್ರೇಕೇ ಇಲ್ದಿರೋ ಹಾಗೆ ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯೂಟ್ಯೂಬ್ ವಿಡಿಯೋಸ್ಗಳನ್ನು ತುಂಬಾ ಜಾಸ್ತಿ ಮಾಡಿರ್ಲಿಕ್ಕಿಲ್ಲ, ಆದ್ರೆ ಅದರ ಹೊರತಾಗಿನೂ ಕೂಡ ಸಾಕಷ್ಟು ಜವಾಬ್ದಾರಿಗಳಿದೆ ನನ್ನ ಮೇಲೆ. ಸೊ ಎಲ್ಲಾದ್ರ ಕಡೆಗೂ ಕೂಡ ನಾನು ನನ್ನ ಬೆಸ್ಟ್ ಅನ್ನು ಕೊಡಬೇಕು ಅನ್ನೋ ಒಂದು ಭರದಲ್ಲಿ ನನ್ನ ಲೈಫ್ ಯಾವಾಗ ತುಂಬಾ ಬ್ಯುಸಿ ಆಗೋಯ್ತು ನಂಗೆ ಗೊತ್ತು ಕೂಡ ಆಗ್ಲಿಲ್ಲ. ನನ್ನ ಫ್ರೆಂಡ್ಸ್ಗಳು ನನಗೆ ತೀರಾ ಹತ್ತಿರದಿಂದ ನನ್ನ ನೋಡ್ತಿರೋರು ಆಲ್ರೆಡಿ ನನ್ನನ್ನು ವಾರ್ನ್ ಮಾಡೋಕ್ಕೆ ಶುರು ಮಾಡಿದ್ರು. ದಿವ್ಯಾ, ಯಾವ ಕೆಲಸ ನೀನ್ ಮಾಡಿದ್ರು ಫಸ್ಟ್ ನೀನ್ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಟು ಡೂ ಲಿಸ್ಟ್ ಮಾಡಿ ನೀನ್ ಯಾವ್ದನ್ನ ಮಾಡದೇ ಇದ್ರು ನಡೆಯುತ್ತೆ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡು. ನೆಕ್ಸ್ಟ್ ಫ್ಯೂ ಡೇಸ್ ಎಷ್ಟು ಬೇಸಿಕ್ ಮಾಡ್ಲೇಬೇಕಾದಿದೆಯೋ ಅಷ್ಟು ಮಾತ್ರನೇ ಮಾಡು, ಮಿಕ್ಕಿರೋದನ್ನೆಲ್ಲ ಕ್ಯಾನ್ಸಲ್ ಮಾಡು. ಯಾವ್ದೆಲ್ಲ ಕೆಲಸಗಳು ನೀನ್ ಮಾಡದೇ ಇದ್ರೆ ನಡೆಯುತ್ತೋ, ಓಕೆ ಗಾರ್ಡನಿಂಗ್ ಸ್ವಲ್ಪ ದಿನ ನೀನ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ, ವಿಡಿಯೋಸ್ ನೀನ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಒಂದು ಸ್ವಲ್ಪ ದಿನ ನೀನ್ ಪ್ರಯಾರಿಟಿ ಮಾಡಿ ಬ್ರೇಕ್ ತಗೋ. ಬ್ರೇಕೇ ತಗೊಳ್ದೆ ಹೋದ್ರೆ ಒಂದಿನ ಬ್ರೇಕ್ ಡೌನ್ ಆಗ್ತೀಯಾ ಅಂತ ನನ್ನ ಸುತ್ತಲಿರೋ ಫ್ರೆಂಡ್ಸ್ಗಳು ಕೂಡ ನನ್ನನ್ನು ವಾರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ಲೀಸ್ಟ್ ಒಂದು ಡೇ ಆಫ್ ತಗೊಳಕ್ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ, ಇಡೀ ದಿನ ನೀನ್ ಏನು ಕೆಲಸನೇ ಮಾಡದೆ ಕೂರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಕೆಲವು ಗಂಟೆಗಳಾದ್ರೂ ಕೂಡ ಆಫ್ ತಗೋ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ನಾನು ಏನು ವರ್ಕ್ ಮಾಡಲ್ಲ, ಆರಾಮ್ಸೆ ಕೂತು ರಿಲ್ಯಾಕ್ಸ್ ಮಾಡ್ತೀನಿ ಅಂತಾದ್ರೂ ಸರಿನೇ ಬ್ರೇಕ್ ತಗೋ ನೀನು. ನಾನು ಡೆಸ್ಪರೇಟ್ಲಿ ನನಗೂ ಕೂಡ ನನಗೆ ಬ್ರೇಕ್ ಬೇಕು ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಸುತ್ತಲಿರೋರ್ಗೂ ಕೂಡ ನಾನು ಸ್ವಲ್ಪ ಅಗತ್ಯಕ್ಕಿಂತ ಜಾಸ್ತಿ ಬಿಸಿ ಆಗ್ತಿದ್ದೀನಿ ಅನ್ನೋದು ಅರ್ಥ ಆಗೋದಕ್ಕೆ ಶುರುವಾಗಿತ್ತು. ಅದಾದ್ಮೇಲೆ ನಾನು ಸ್ವಲ್ಪ ಬ್ರೇಕ್ ತಗೋತೀನಿ ಅಂತ ಸ್ಲೋ ಡೌನ್ ಮಾಡೋದಕ್ಕಿಂತ ಮುಂಚೆನೆ ನನ್ನ ಲೈಫಲ್ಲಿ ಫೋರ್ಸ್ಫುಲಿ ನಾನು ಬ್ರೇಕ್ ತಗೊಳ್ಳೋ ಹಾಗಾಯ್ತು. ಡೆಂಗ್ಯೂ ಆಯ್ತು, ಡೆಂಗ್ಯೂ ಪಾಸಿಟಿವ್ ಬಂತು. ಇಷ್ಟು ಸಿವಿಯರ್ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಆ ಲೆವೆಲ್ಗೆ ನಾನು ಏನು ಮಾಡಿದೆ, ಕಂಪ್ಲೀಟ್ಲಿ ಬೆಡ್ ಮೇಲೇನೆ ಐ ಥಿಂಕ್ ಒಂದು 12 ದಿನ, ಆಲ್ಮೋಸ್ಟ್ 10-12 ದಿನ ನಾನು ಬರೀ ಹಾಸಿಗೆ ಬಾತ್ರೂಮ್ ಇಷ್ಟೇನೆ ಓಡಾಡಿದ್ದು. ಇವಾಗ ನಾನು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಚೂರೆ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಷ್ಟೇನೆ. ಇನ್ನು ಮಿಕ್ಕಿರೋ ಕೆಲಸಗಳನ್ನೆಲ್ಲ ಈಗಲೂ ನನ್ನ ಹಸ್ಬೆಂಡೇ ಮ್ಯಾನೇಜ್ ಮಾಡ್ತಾರೆ. ನಾನು ಜಸ್ಟ್ ಕೆಲವು ಚುರುಕಾರು ಅಡಿಗೆನಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ ಅಷ್ಟೇನೆ. ಈಗಲೂ ಕೂಡ ಬಹುಶಃ ವಾಪಸ್ ನನ್ನ ಮುಂಚಿನ ಎನರ್ಜಿ ನನಗೆ ಬರೋದಕ್ಕೆ ಇನ್ನು ಒಂದು 10-15 ದಿನ ಅಂತೂ ಮಿನಿಮಮ್ ಇಡ್ಬೋದು. ಡಾಕ್ಟರ್ 1 ಮಂತಿಗೆ ಕೊಟ್ಟಿದ್ದಾರೆ ಮೆಡಿಸಿನ್, ಬಟ್ ಅಟ್ಲೀಸ್ಟ್ ಒಂದು 15 ಡೇಸ್ ಅಲ್ಲಿ ನಾನು ನನ್ನ ನಾರ್ಮಲ್ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸದ್ಯಕ್ಕೆ ಅಟ್ಲೀಸ್ಟ್ ಒಂಚೂರು ಓಡಾಡೋ ಅಷ್ಟಾಗಿದ್ದೀನಿ ನಾನು. ಸೊ ಡೆಂಗ್ಯೂ ಆಗಿ ನಾನು ಮಲಗಿದ್ದಾಗ ಆಲ್ಮೋಸ್ಟ್ 10-12 ದಿನ ಹಾಸಿಗೆ ಬಿಟ್ಟು ಎದ್ದೇಳಕ್ಕಾಗದೆ ನಾನು ಮಲಗಿದಾಗ ಸಾಕಷ್ಟು ವಿಷಯಗಳು ನನಗೆ ರಿಯಲೈಸ್ ಆಯ್ತು. ಎಷ್ಟೊಂದು ಅನ್ನೆಸೆಸರಿ ಸ್ಟ್ರೆಸ್ ಅನ್ನ ನಾನು ತಗೋತಿದ್ದೆ ಅನ್ನೋದು ರಿಯಲೈಸ್ ಆಯ್ತು. ಈ ಧಾವಂತದ ಬದುಕು, ಓಟ ಬೇಕಾ ಇಷ್ಟೊಂದು ಧಾವಂತದ ಬದುಕು? ಒಂದು ಇಡೀ ದಿನ ಒಂಥರ ರನ್ನಿಂಗ್ ರೇಸ್ ತರ ಎಲ್ಲಾದ್ರಲ್ಲೂ ಬೆಸ್ಟ್ ಕೊಡೋ ಬರ, ಸಾಕಷ್ಟು ಜವಾಬ್ದಾರಿಗಳನ್ನ, ಅಗತ್ಯಕ್ಕಿಂತ ಜಾಸ್ತಿ ಜವಾಬ್ದಾರಿಗಳನ್ನ ತಲೆ ಮೇಲೆ ತಗೊಂಡು ಅದ್ರ ಸ್ಟ್ರೆಸ್ಸು. ಸೊ ಸ್ಟ್ರೆಸ್ಫುಲ್ ಆಗಿ ನಾನು ಇರ್ಲಿಲ್ಲ, ಆದ್ರೆ ಅದು ಎಲ್ಲೋ ಒಂದ್ ಕಡೆ ನನ್ನ ಬಾಡಿ ಮೇಲೆ, ನನ್ನ ಮೈಂಡ್ ಮೇಲೆ ರಿಯಾಕ್ಟ್ ಮಾಡ್ತಾ ಇದ್ದಿದ್ದಂತೂ ನಿಜ. ಆ ಬಿಸಿ ಶೆಡ್ಯೂಲ್ಸ್ ಏನಿತ್ತಲ್ಲ ನನ್ನ ಮೇಲೆ ರಿಯಾಕ್ಟ್ ಆಗ್ತಾ ಇತ್ತು. ಎದುರಿಗೆ ನೋಡೋದಕ್ಕೆ ಸ್ಟ್ರೆಸ್ ಅಂತ ಅನ್ಸದೇ ಇರಬಹುದು, ಆದ್ರೆ ಲಾಂಗ್ ರನ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗದು ಎಫೆಕ್ಟ್ ಆಗ್ತಾ ಹೋಗುತ್ತೆ. ಮುಂಚೆ ಇದ್ದ ಎನರ್ಜಿಗೂ ಈಗಿರೋ ಎನರ್ಜಿಗೂ ವ್ಯತ್ಯಾಸ ಇದೆ. ಏಜ್ ಆಗ್ತಾ ಹೋದಾಗೂ ನಾವು 18 ವರ್ಷ 20 ವರ್ಷ ಇರೋವಾಗ ನಾವ್ ಹೇಗ್ ವರ್ಕ್ ಮಾಡ್ತಿದ್ವೋ ಈಗ್ಲೂ ನಾವು ಅದೇ ತರ ವರ್ಕ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಸಾಧ್ಯ ಆಗಲ್ಲ. ಆಗ ನಾವು ಫಾಲೋ ಮಾಡ್ತಿದ್ ಪರ್ಫೆಕ್ಷನ್ನೇ ಈಗ್ಲೂ ಇರ್ಬೇಕು ಅಂತ ಅಂದ್ರೆ ಖಂಡಿತವಾಗಿ ಕೂಡ ಸಾಧ್ಯ ಆಗಲ್ಲ. ಎಷ್ಟೊಂದು ವಿಷಯಗಳನ್ನ ನಾವು ಬಿಟ್ರು ನಡೆಯುತ್ತೆ, ಬಿಡೋದನ್ನು ಕೂಡ ನಾವು ಕಲಿಬೇಕು. ಲೈಫ್ ಸ್ಲೋ ಡೌನ್ ಮಾಡಿದ್ರು ಕೂಡ ನಡೆಯುತ್ತೆ, ಸ್ಲೋ ಡೌನ್ ಮಾಡೋದನ್ನ ಕಲಿಬೇಕು. ಎಷ್ಟು ಮಟ್ಟಿಗೆ ನಾನು ಓವರ್ ಪ್ಯಾಕ್ಡ್ ಆಗಿದೆ ಅಂದ್ರೆ, ಬೆಳಿಗ್ಗೆ ಫ್ರೆಶ್ ಆಗಿ ತಿಂಡಿ ಮಾಡ್ತಾ ಇದ್ದೆ, ಬೆಳಿಗ್ಗೆ ಬೇರೆ, ಮಧ್ಯಾಹ್ನ ಬೇರೆ, ಸಂಜೆ ಮಕ್ಕಳು ಸ್ಕೂಲಿಗೆ ಬರ್ತಿದ್ದಂಗೆ ಮತ್ತೆ ವಾಪಸ್ ಫ್ರೆಶ್ ಆಗಿ ತಿಂಡಿ ಮಾಡ್ಕೊಡ್ತಾ ಇದ್ದೆ, ರಾತ್ರಿಗೆ ಮತ್ತೆ ನಾನು ಫ್ರೆಶ್ ಆಗಿ ಅಡಿಗೆ ಮಾಡ್ತಾ ಇದ್ದೆ. ಎಲ್ರು ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ಬೇರೆ ಹೇಗೆ ಅಭ್ಯಾಸ ಮಾಡ್ಕೊಂಡೆ ಈ ತರ ಅಂತ. ಬೆಸ್ಟ್ ಕೊಡಬೇಕು ಅನ್ನೋ ಭರದಲ್ಲಿ ನನ್ನನ್ನು ನಾನು
ತುಂಬಾ ಅಗತ್ಯಕ್ಕಿಂತ ಜಾಸ್ತಿ ನನ್ನನ್ನು ನಾನು ಎಲ್ಲೋ ಒಂದ್ ಕಡೆ ಇನ್ವಾಲ್ವ್ ಮಾಡ್ಕೊತಾ ಇದ್ದೆ ಅಂತ ಅನ್ಸುತ್ತೆ. ನಾನು ಡೆಂಗ್ಯೂ ಆಗಿ ಮಲಗಿದಾಗ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಹೇಗೆ ಇಷ್ಟು ಈಸಿಯಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರು ಅಂತ. A to Z ಅವರು ಎಲ್ಲಾನು ಮಾಡೋರು, ಪಾತ್ರೆ ಬಟ್ಟೆ ಅಡಿಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದಿರ್ಬಹುದು, ಎಲ್ಲಾನು ಹೇಗೆ ಈಸಿಯಾಗಿ ಆಗುತ್ತೆ. ಒಂದು ಅನ್ನ ಸಾಂಬಾರು ದೋಸೆ ಇಷ್ಟೇ ಇದ್ರೂ ಕೂಡ ಜೀವನ ನಡೆಯುತ್ತೆ. 15 ಸರಿ ನೀವು ಅಡಿಗೆ ಮಾಡಬೇಕಾದ ಅಗತ್ಯ ಇಲ್ಲ. ಬೆಳಿಗ್ಗೆ ಒಂದು ದೋಸೆ ಮಾಡಿ ದೋಸೆಗೂ ಸಾಂಬಾರ್ ಆಗುತ್ತೆ, ಅನ್ನ ಸಾಂಬಾರ್ ಮಧ್ಯಾಹ್ನಕ್ಕೂ ಆಗುತ್ತೆ, ರಾತ್ರಿಗೆ ಮತ್ತೆ ಫ್ರೆಶ್ ಮಾಡ್ಕೊಂಡ್ರೆ ಅದೇ ಸಾಂಬಾರ್ನ ಜೊತೆಗೂ ಕೂಡ ನಾವು ಊಟ ಮಾಡ್ಬೋದು. ಪ್ರಪಂಚ ಏನು ಕೂಡ ಮುಳುಗೋಗಲ್ಲ. ಸೊ ಹಾಗಂತ ವೆರೈಟಿ ಮಾಡಿದ್ರು ಅವರು. ಬಟ್ ಸ್ಟಿಲ್ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಿರೋದು ಅಷ್ಟೇನೆ. ಎಷ್ಟು ಲೈಫ್ ಅನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರು ಕೂಡ ಜೀವನ ನಡೆಯುತ್ತೆ. ಪ್ರತಿ ಒಂದ್ರಲ್ಲೂ ಪ್ರತಿ ದಿನಾನು ಕೂಡ ಒಂದು ನಾವು ಒಂದು ಇಮ್ಯಾಜಿನ್ ಮಾಡಿರ್ತಾರ ಪರ್ಫೆಕ್ಷನ್, ಅಥವಾ ಮನೆಯಲ್ಲಿ ಒಂದು ಕ್ಲೆನ್ಲಿನೆಸ್ ಇರೋದಲ್ಲಿ ಇಷ್ಟು ಪರ್ಫೆಕ್ಷನ್ಸ್ ಇಲ್ಲೇ ಇದ್ರೂ ಕೂಡ ಜೀವನ ನಡೆಯುತ್ತೆ. ಅಡಿಗೆ ಕಟ್ಟೆನಲ್ಲಿ ಅಥವಾ ಒಂದು ಕಿಚನ್ ಅಲ್ಲಿ ಆಗ್ಲಿ ಈ ಪಾತ್ರೆ ಇಲ್ಲೇ ಇರಬೇಕು, ಇಲ್ಲಿ ಇರಬಾರ್ದು, ಇದಕ್ಕಿದ್ ಜಾಗ ಅಲ್ಲೇ ಇರ್ಬೇಕಾದ ಅಗತ್ಯ ಇಲ್ಲ. ಪಾತ್ರೆ ಪಕ್ಕದಲ್ಲಿ ಇದ್ರೂ ಕೂಡ ಜೀವನ ನಡೆಯುತ್ತೆ. ನಾವು ಅನ್ನೆಸೆಸರಿ ಎಷ್ಟೋ ಸ್ಟ್ರೆಸ್ ಅನ್ನ ತಗೋತಾ ಇದ್ವಿ ಅಂತ ಅನಿಸ್ತು. ನಾನು ಡೆಂಗ್ಯೂ ಆಗಿ ಮಲಗಿದ್ದಾಗ ನನ್ನ ಮಕ್ಳಿಗೂ ಕೂಡ ಇಬ್ರಿಗೂ ಎಕ್ಸಾಮ್ಸ್ ಕೂಡ ನಡೀತಾ ಇತ್ತು. ಎಲ್ಲಾನು ಕೂಲ್ ಆಗಿ ನಡೀತು. ಇನ್ನು ಹೇಳ್ಬೇಕು ಅಂತಂದ್ರೆ ನಾನು ಎದ್ದಿದ್ರೆ ನಾನು ತುಂಬಾ ಅದನ್ನ ಓದ್ಕೊಂಡ್ರ ರಿವಿಷನ್ಸ್ ಮಾಡಿದ್ರ, ಅದ್ ಚೆಕ್ ಮಾಡಿದ್ರ ಎಲ್ಲಾನು ನಾನು ಹಿಂದಿನ ಒಂದು ಫಾಲೋ ಅಪ್ ಇರ್ತಾ ಇತ್ತು. ನಾನೇನು ಮಾತಾಡಕ್ಕಾಗದೆ ಮಲಗಿದ್ದೆ ಇಲ್ಲ. ಸೊ ಮಕ್ಕಳು ಕೂಡ ಅವ್ರವ್ರಷ್ಟಕ್ಕೆ ಓದ್ಕೊಂಡ್ರು, ಅವ್ರವ್ರಷ್ಟಕ್ಕೆ ಹೋಗಿ ಎಕ್ಸಾಮ್ ಬರೆದು ಬಂದ್ರು. ಎಲ್ಲಾನು ಕೂಡ ಪ್ರಪಂಚ ನಡೀತು, ಯಾವ್ದು ಕೂಡ ನಿಲ್ಲಿಲ್ಲ. ಇನ್ನು ಪೀಸ್ಫುಲ್ ಆಗಿನೇ ಹೋಯ್ತು ಅಂತ ಅನ್ಬೋದು. ಅವಾಗ ನಂಗೆ ಅರ್ಥ ಆಗಿದ್ದು, ಸುಮ್ಮನೆ ನಾನೇ ಎಷ್ಟೋ ಎಕ್ಸ್ಟ್ರಾ ಲೋಡ್ಗಳನ್ನ ತಗೋತಾ ಇದ್ದೆ ಅಂತ. ಅಥವಾ ರಿಲೇಶನ್ಶಿಪ್ಸ್ಗಳು ಇರ್ಬೋದು, ಸುತ್ತಲೂ ಎಷ್ಟೋ ನಾವು ನಿಭಾಯಿಸಿ ನಮ್ ಕರ್ತವ್ಯ, ನಮ್ ಡ್ಯೂಟಿ, ನಮ್ ಕರ್ತವ್ಯ, ಇಷ್ಟು ಕರ್ತವ್ಯ ಪ್ರಜ್ಞೆ ಕೆಲವೊಮ್ಮೆ ಜಾಸ್ತಿ ಆಗ್ಬಿಡುತ್ತೆ. ಅಂತಂದ್ರೆ ಕರ್ತವ್ಯ ನಿಭಾಯಿಸ್ಬೇಕಾದ ಟೈಮಲ್ಲಿ ಅಗತ್ಯ ಬಿದ್ರೆ ಖಂಡಿತ ನಿಭಾಯಿಸೋಣ. ಆದ್ರೆ ಅದಕ್ಕೋಸ್ಕರ ನೀವು ಲೈಫ್ ಲಾಂಗ್ ಅದೊಂದು ಬರ್ಡನ್ ತರ, ಅಯ್ಯೋ ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋ ತರದಲ್ಲಿ ತಲೆ ಮೇಲೆ ಹಾಕೋಬೇಕಾದ ಅಗತ್ಯ ಇಲ್ಲ ಅನ್ನೋದು ಅದನ್ನು ಕೂಡ ರಿಯಲೈಸ್ ಆಯ್ತು. ಯಾಕೆಂದ್ರೆ ನೀವು ಹೆಲ್ಪ್ಲೆಸ್ ಆಗಿ ಬೆಡ್ಡಲ್ಲಿ ಮಲಗಿದಾಗ ನಿಮ್ ಸುತ್ತಲೂ ಬೆರಳಿಗೆ ಎಷ್ಟು ಜನ ಇರ್ತಾರೆ. ಅದ್ ಬಿಟ್ಟು ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ ಟೂ ಮಚ್ ಟೈಮ್, ಎನರ್ಜಿ ಎಲ್ಲಾನು ಕೂಡ, ಮೈಂಡ್ ಸ್ಪೇಸು ಎಲ್ಲಾನು ಒಂದು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಎಷ್ಟೋ ವಿಷಯಗಳು, ಎಷ್ಟೋ ಜನರು, ಎಷ್ಟೋ ಒಂದು ಸಂಗತಿಗಳು ಎಲ್ಲಾನು ಕೂಡ ಮೀನಿಂಗ್ಲೆಸ್ ಅನ್ಸೋಗತ್ತೆ. ಅಥವಾ ಅನ್ನಲ್ಲ, ಜಸ್ಟ್ ಆ ಸಿಚುವೇಶನ್ಸ್ ಅಲ್ಲಿ ತೀರಾ ಬೇಸಿಕ್ ಪ್ರಯಾರಿಟೀಸ್ ಏನಿತ್ತು ಅಷ್ಟು ಮಾತ್ರನೇ ನನ್ ಸುತ್ತಲೂ ಇದ್ದಿತ್ತು. ಅಥವಾ ತೀರಾ ಇನ್ನೊಂದು ಮೇನ್ ಆಗಿ ಹೇಳ್ಬೇಕು ಅಂತಂದ್ರೆ, ಲೈಫ್ ಇವಾಗ ನಾವು ಸಾಕಷ್ಟು ಕಂಪ್ಲೇಂಟ್ಸ್ ಮಾಡಿರ್ತೀವಿ. ಈವನ್ ನನ್ನ ಹಸ್ಬೆಂಡ್ ಬಗ್ಗೆ ಕೂಡ ನಾನು ತುಂಬಾ ಸರಿ ನೀವು ನನಗೆ ಮನೆ ಕೆಲಸದಲ್ಲಿ ಏನೂ ಹೆಲ್ಪ್ ಮಾಡಲ್ಲ ಅಂತ ಕೆಲವೊಮ್ಮೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದೆ. ಯಾಕೆಂದ್ರೆ ನನ್ನ ಮನೆಗೆ A to Z ಜವಾಬ್ದಾರಿ ನಾನು ತಗೋತಾ ಇದ್ದೆ. ಅನ್ಲೆಸ್ ಇಟ್ ಈಸ್ ಅಗತ್ಯ ಇದೆ ಅಂತ ಅನ್ಸದೆ ಅವರು ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಸೊ ಯಾವತ್ತೂ ಕೂಡ ಮನೆ ವಿಷಯದಲ್ಲಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಆದ್ರೆ ಟ್ರಸ್ಟ್ ಮೀ, ನಾನು 3 ಸರಿ, ಒಂದ್ಸರಿ ನಾನು ವಿಟಮಿನ್ ಡಿ ಆಗಿ, ನನಗೆ ಪದೇ ಹುಷಾರಿಲ್ದಂಗೆ ಆಗೋದು ಕಮ್ಮಿ, ಬಟ್ ಹುಷಾರಿಲ್ದಂಗೆ ಆದಾಗ ಎಕ್ಸ್ಟ್ರೀಮ್ ಅಲ್ಲಿ ಆಗುತ್ತೆ ವೆರಿ ಅನ್ಫಾರ್ಚುನೇಟ್ಲಿ. ಒಮ್ಮೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿ ನಾನು 1.5 months 2 months ಸುಮಾರು ಮನೆಯಿಂದ ಆಚೆನೆ ಹೋಗಿರ್ಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಚಿಕನ್ ಪಾಕ್ಸ್ ಆದಾಗ 16 days ನಾನು ಮನೆಯಿಂದ ಆಚೆನೆ ಹೋಗಿರ್ಲಿಲ್ಲ. 2 ಟೈಮಲ್ಲೂ ಕೂಡ ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ರು. ಈ ಸರಿ ಡೆಂಗ್ಯೂ ಆಗಿ ಐ ಥಿಂಕ್ ಇವತ್ತಿಗೂ ಕೂಡ ಅವ್ರು ಏನು ಮಾಡ್ಬೇಡ, ಸ್ಟ್ರೆಸ್ ಅಂತಾರೆ. ಎಷ್ಟು ದಿನದಿಂದ ಹೀಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್, ಎಲ್ಲಾನು ಅವರೇ ಮಾಡ್ತಿದ್ದಾರೆ, ನನ್ನನ್ನು ನೋಡ್ಕೋತಿದ್ದಾರೆ. ಸೊ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ನನಗೆ ಅವಾಗ ಅರ್ಥ ಆಗಿತ್ತು, ದಿವ್ಯ ಲೈಫಲ್ಲಿ ಎಷ್ಟೇ ಕಂಪ್ಲೇಂಟ್ಸ್ ಮಾಡಿದ್ರು ಕೂಡ ಅಗತ್ಯ ಬಿದ್ದಾಗ ನಿನ್ ಪಕ್ಕ ಇದ್ದಿದ್ದವರೇನೆ, ನಿನ್ನನ್ನು ನೋಡ್ಕೊಂಡಿದ್ದವರೇನೆ, ಎಲ್ಲ ಸರಿನು ನಿನಗ ಅಗತ್ಯ ಇದ್ದಾಗ ಹಿವಸ್ತೆ. ಸೊ ನೆಕ್ಸ್ಟ್ ಕಂಪ್ಲೇಂಟ್ ಮಾಡೋಕ್ಕೂ ಮುಂಚೆ ಇದಿಷ್ಟು ಸರಿ ನನ್ನ ಅಗತ್ಯ ಬಿದ್ದಾಗ, ನಾನು ಹೆಲ್ಪ್ಲೆಸ್ ಆಗಿ ಮಲಗಿದ್ದಾಗ ಇವರೇ ನನ್ನ ನೋಡ್ಕೊಂಡಿದ್ದು ಗ್ರಾಟಿಟ್ಯೂಡ್ ಇಂದ ನೋಡು ಅಂತ ನನಗೆ ನಾನು ಹೇಳ್ಕೊಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಬಟ್ ಆದ್ರೂ ಕೂಡ ಕೆಲವೊಮ್ಮೆ ಇರುತ್ತಲ್ಲ. ಸೊ ಹುಷಾರಿಲ್ಲದೆ ಮಲಗಿದಾಗ ಸಾಕಷ್ಟು ರಿಯಲೈಸೇಷನ್ ಆಗುತ್ತೆ. ಅನ್ನಲ್ಲ ಲೈಫಲ್ಲಿ ನೀವು ಅಚೀವ್ ಮಾಡಿದ ಯಾವ ಡಿಗ್ರೀಸ್ ನೀವು ಕೆಲ್ಸಕ್ಕೆ ಬರಲ್ಲ, ಅಥವಾ ಯಾವ ಫೇಮು, ಯಾವ ನೇಮು, ಯಾವ ರಿಲೇಶನ್ಶಿಪ್ಸು, ಎಷ್ಟೊಂದು ವಿಷಯಗಳು ಯಾವ್ದು ಕೂಡ ಪ್ರಯೋಜನ ಬರದೆ ಹೋಗುತ್ತೆ. ಆ ಟೈಮಲ್ಲಿ ಹೆಲ್ತ್ ಒಂದಿದ್ರೆ ಸಾಕಪ್ಪ. ನಂಗೆ ನಿಜ ಬೆಡ್ ಇಂದ ಬಾತ್ರೂಮಿಗೆ ಹೋಗೋದೇ ಒಂದು ದೊಡ್ಡ ಸಾಧನೆ ಆಗೋಗಿತ್ತು ಲೈಫಲ್ಲಿ, ಏನೋ ಹಂಗಾಗೋಗಿತ್ತು ದಿನಗಳು. ಸೊ ಆ ಟೈಮಲ್ಲೂ ಕೂಡ
ಹೆಲ್ತ್ ಬೇಕು. ಇಷ್ಟೊಂದು ಹರಿಬರಿ ಲೈಫಲ್ಲಿ ನಾನು ಯಾಕೆ ಇಷ್ಟೊಂದು ಎಲ್ಲಾನು ಒಂಥರ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಅಗತ್ಯ ಇಲ್ಲ. ಲೈಫಲ್ಲಿ ಕಮ್ಮಿನೇ ಮಾಡಿದ್ರು ಕೂಡ ಸಾಕು, ಎಷ್ಟಾಗುತ್ತೋ ಅಷ್ಟೇ ಮಾಡಿದ್ರೆ ಸಾಕು. ಹೆಲ್ತ್ ಜೋಪಾನ ಮಾಡ್ಬೇಕು ಅನ್ನೋ ರಿಯಲೈಸೇಷನ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಗೋಗುತ್ತೆ ಗೊತ್ತಾ, ಹುಷಾರಿಲ್ದಾಗ ಮಲಗಿದಾಗ ಆಗಿರೋ ರಿಯಲೈಸೇಷನ್ಸ್ ವಾಪಸ್ ಒಮ್ಮೆ ಎನರ್ಜಿ ವಾಪಸ್ ಬಂದ ಮೇಲೆ ಸಾಕಷ್ಟು ವಿಚಾರಗಳು ಮರ್ತು ಹೋಗುತ್ತೆ ನಮಗೆ. ಮತ್ತೆ ವಾಪಸ್ ನಾವು ಅದೇ ಲೈಫಿಗೆ ರಿಟರ್ನ್ ಆಗ್ಬಿಡ್ತೀವಿ. ಈ ಸರಿ ಆಗ್ತಿರೋ ಹಾಗೆ ಜಾಗ್ರತೆ ಮಾಡ್ಬೇಕು ಅಂತ ಹೋಗ್ಲಿ ಅಂದ್ಕೊಂಡಿದೀನಿ. ನೋಡೋಣ ಎಷ್ಟು ಮುಂದಕ್ಕೆ ಹೋಗುತ್ತೆ ಅಂತ. ಹಾಗೆ ಇನ್ನೊಂದಿಷ್ಟು ಪ್ಲಾನ್ಸ್ಗಳು, ಯೂಶಲಿ ನನ್ಗೆ ಆಗಸ್ಟ್ ಮಂತ್ ಬಂದಾಗ ನನ್ನ ತಲೆನಲ್ಲಿ ತುಂಬಾ ಪ್ಲಾನ್ಸ್ ಗಳು ಆಕ್ಟಿವೇಟ್ ಆಗೋಗಿರುತ್ತೆ. ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ನಾನು ತುಂಬಾ ಆಂಬಿಷಿಯಸ್ ಆಗ್ಬಿಡ್ತೀನಿ ಕೆಲವೊಮ್ಮೆ. ಎಷ್ಟೆಷ್ಟೋ ದೊಡ್ಡ ವಿಷಯಗಳೆಲ್ಲ ತಲೆನಲ್ಲಿತ್ತು. ಎಲ್ಲಾನು ಡ್ರಾಪ್ ಮಾಡಿ ನೇಚರ್ ಲೈಫ್ ಹೇಗ್ ಅನ್ಫೋಲ್ಡ್ ಆಗುತ್ತೋ, ಹೇಗ್ ಮುಂದಕ್ಕೆ ತಗೊಂಡೋಗುತ್ತೋ ಹೋಗ್ಲಿ, ಐ ಜಸ್ಟ್ ಕಂಪ್ಲೀಟ್ಲಿ ಸರೆಂಡರ್ಡ್. ಓಕೆ. ಅಥವಾ ನಾವೊಂದೇನ್ ಗೊತ್ತಾ, ಕೆಲವೊಂದಿಷ್ಟು ಲೇಬಲ್ಸ್ ಕೂಡ ನಮ್ಗೆ ಇಷ್ಟು ಒಂದು ಬರ್ಡನ್ ಅನ್ನ ಆಡ್ ಮಾಡ್ಬಿಡತ್ತೆ. ಎಲ್ಲ ಲೇಬಲ್ಸ್ ಅನ್ನು ಕೂಡ ಡ್ರಾಪ್ ಡೌನ್ ಮಾಡಿ ಜಸ್ಟ್ ಫ್ರಮ್ ದ ಸ್ಕ್ರಾಚ್ ಮತ್ತೆ ಬಿಗಿನಿಂಗ್ ಇಂದ ನನ್ನ ಎನರ್ಜಿಯನ್ನು ಕೂಡ ಚೂರು ಜೋಡಿಸ್ಕೊಂಡು ಮತ್ತೆ ವಾಪಸ್ ಬದುಕೊಂಡು ಕೂಡ ಒಂದು ಪುಟ್ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ತಗೊಂಡು ಹೋಗೋ ಬಿಗಿನರ್ ಲೆವೆಲ್ ನಾನು ಬಂದು ನಿಂತಿದ್ದೀನಿ ಅಂತ ನನಗೆ ಅನಿಸ್ತು. ಲೈಕ್ ಅಥವಾ ಒಂದು ಲೇಬಲ್ ಇಕೋ ಫ್ರೀಕ್ ಅನ್ನೋದು ಇರ್ಬೋದು, ಇನ್ನೊಂದಿರ್ಬೋದು, ಅಥವಾ ಪೇರೆಂಟ್ ಈಗಲ್ ಇರ್ಬೋದು, ಅಥವಾ ಒಂದು ಹೋಮ್ ಮೇಕರ್ ಆಗಿರ್ಬೋದು. ಅದನ್ನ ಒಂದು ಆ ಲೇಬಲ್ ಕೂಡ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ನ ಒಂದು ಸ್ಟ್ರೆಸ್ ಅನ್ನ ಆಡ್ ಮಾಡ್ತಾ ಹೋಗುತ್ತೆ. ಅದ್ರ ಬದಲು ಮಿನಿಮಲಿಸ್ಟ್ ಅನ್ನೋದಕ್ಕಿಂತ ನನಗೆ ಸಿಂಪಲ್ ಲೈಫ್ ಇಷ್ಟ, ನಾನು ಸಿಂಪಲ್ ಲೈಫ್ ಬದುಕಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಹೋಮ್ ಮೇಕರ್ ಅನ್ನೋದಕ್ಕಿಂತ ಮನೆ ಇರಕ್ ನನ್ ಜಾಗ ಕೊಟ್ಟಿದೆ, ಅದಕ್ಕೆ ನಾನು ನನ್ನ ಕೈಲಾದ ಒಂದು ಗ್ರಾಟಿಟ್ಯೂಡ್ ಅನ್ನು ತೋರಿಸ್ತೀನಿ. ಅಥವಾ ಒಂದು ಗುಡ್ ಪೇರೆಂಟ್ ನಾನು ಅನ್ನೋ ಹೆಡ್ ವೇಟಿಗಿಂತನೂ ಜಾಸ್ತಿ ಮಕ್ಕಳ ಜೊತೆಗೆ ಇರೋಕ್ಕೊಂದು ಅವಕಾಶ ಸಿಕ್ಕಿದೆ, ಅವ್ರಿಗೂ ನಾನು ಕಲಿತಾ ಬೆಳೆಯೋದಕ್ಕೆ ನಾನು ಉಪಯೋಗಿಸ್ಕೊಳ್ತೀನಿ ಅನ್ನೋ ಮೈಂಡ್ ಸೆಟ್ ಇರ್ಬೋದು. ಅಥವಾ ಇಕೋ ಫ್ರೀಕ್ ಅನ್ನೋದಕ್ಕಿಂತ ನೇಚರ್ ನ ಬಗ್ಗೆ ನನಗೆ ಕಾಳಜಿ ಇದೆ, ನನಗೆ ಎಷ್ಟಾಗುತ್ತೋ ಅಷ್ಟು ನೇಚರಿಗೆ ಹಾಳು ಮಾಡ್ತಿರೋ ಹಾಗೆ ಬದುಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇಂದನು. ಸೊ ಎಲ್ಲ ಲೇಬಲ್ಸ್ ಅನ್ನ ಡ್ರಾಪ್ ಡೌನ್ ಮಾಡಿ, ಎಲ್ಲ ಅಚೀವ್ಮೆಂಟ್ಸ್ ಅನ್ನ ಡ್ರಾಪ್ ಡೌನ್ ಮಾಡಿ ವಾಪಸ್ಸು ಒಂದು ಫ್ರೆಶ್ ಬಿಗಿನರ್ ಅಪ್ರೋಚ್ ಇಂದ ನಾನು ಮತ್ತೆ ಲೈಫ್ ಅನ್ನ ಸ್ಟಾರ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇಟ್ ಮೈ ಟೇಕ್ ಇನ್ನು ಮುಂದೆ ನಾನು ಅನ್ಕೊಂಡಿರೋದು ಲೈಫ್ ಹೇಗ್ ಅನ್ಫೋಲ್ಡ್ ಆಗುತ್ತೋ ಆಗ್ತಾ ಹೋಗ್ಲಿ. ಅಥವಾ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ನಾನನ್ನ ತಗೊಳ್ಳೋದಕ್ಕಿಂತನೂ ಜಾಸ್ತಿ ನನಗನ್ಸಿದ್ದನ್ನ ನನ್ನ ಜೊತೆಗಿರೋ ಸಮಾನ ವಯಸ್ಕರಿಗೆ ಜೊತೆಗೆ ಹಂಚಿಕೊಳ್ಳೋದು ಅನ್ನೋ ತರದಲ್ಲಿ ನಾನು ತಗೊಂಡ್ರೆ ನನಗನ್ಸಿದ್ನ ನಾನು ಅವ್ರ ಜೊತೆಗೂ ಹಂಚಿಕೊಳ್ತೀನಿ ಅಷ್ಟೇ. ಇಲ್ಲಿ ಯಾರನ್ನೋ ನಾನು ಇನ್ಫ್ಲೂಯೆನ್ಸ್ ಮಾಡ್ಬೇಕು ಉದ್ದೇಶನೋ ಅಥವಾ ಇನ್ಯಾರಿಗೂ ನಾನು ಕಲ್ತಿರೋ ನಾಲೆಜ್ ಅನ್ನ ಧಾರೆ ರೀತಿ ನಾನು ಖಂಡಿತವಾಗಿ ಕೂಡ ಇಲ್ಲ. ನನ್ನ ಸಮಾನ ಮನಸ್ಕರ ಜೊತೆಗೆ ಒಂದು ಹಂಚ್ಕೊಳ್ಳೋದು ಅಷ್ಟೇ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹಂಚ್ಕೊಳ್ತೀನಿ ಅನ್ನೋ ತರದಲ್ಲಿ ನಾವು ತಗೊಂಡ್ರೆ ಲೈಫಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಒಂದು ಸ್ಲೋ ಫೇಸ್ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡು ಲೈಫನ್ನು ತಗೊಂಡು ಹೋದ್ರೆ ಲೈಫ್ ಕೂಲ್ ಆಗಿ ಹೋಗುತ್ತೆ. ನಾವು ತುಂಬಾ ಎಲ್ಲಾನು ಮಾಡ್ತೀನಿ ಅನ್ನೋ ಭರದಲ್ಲಿ ಎಲ್ಲಾದ್ರಲ್ಲೂ ಬೆಸ್ಟ್ ಕೊಡ್ಬೇಕು, ಎಲ್ಲಾದ್ರಲ್ಲೂ ಪರ್ಫೆಕ್ಷನ್ ಇರ್ಬೇಕು, ಖಂಡಿತ ಅಗತ್ಯ ಇಲ್ಲ. ನಾನು ಹೇಳ್ದಾಗೆ ಈ ಪಾತ್ರೆ ಇಲ್ಲಿರೋದ್ರ ಬದಲು ಇಲ್ಲಿದ್ರು ಕೂಡ ನಡೆಯುತ್ತೆ, ಏನು ಪ್ರಪಂಚ ಮುಳ್ಕೋಗಲ್ಲ. ಅಥವಾ ಎಲ್ಲಾ ದಿನನೂ ನಾವು ಬೆಸ್ಟ್ ಕೊಡ್ಬೇಕಾಗಿಲ್ಲ, ಕೆಲವು ದಿನ ನಾವು ಎವರೇಜ್ ಕೊಟ್ರು ನಡೆಯುತ್ತೆ. ಲೈಫಲ್ಲಿ ಪ್ರಯಾರಿಟೀಸ್ ಒಂದನ್ನಲ್ಲ, ಒಂದು ಹೆಲ್ತ್ ನ ಒಂದು ಡಿಸಾಸ್ಟರ್ ಪೀಕ್ ಅಲ್ಲಿ ನಾವು ಇದ್ದಾಗ ನಮ್ಗೆ ರಿಯಲೈಸ್ ಆಗುತ್ತೆ ಲೈಫಲ್ಲಿ ಯಾವ್ದು ಪ್ರಯಾರಿಟೀಸು, ನಾನು ಎಷ್ಟೊಂದು ಕಡೆಗೆ ಇನ್ವೆಸ್ಟ್ ಮಾಡಿದ್ದೆಲ್ಲ ಎನರ್ಜಿ, ಟೈಮು, ಒಂದು ಮೈಂಡ್ ಸ್ಪೇಸು ಎಲ್ಲಾನು ಕೂಡ ಯಾವ್ದು ಪ್ರಯೋಜನ ಬರಲ್ಲ. ಕೆಲವು ವಿಷಯಗಳು, ಕೆಲವು ಸಂಗತಿಗಳು, ಕೆಲವು ವ್ಯಕ್ತಿಗಳು ನಮ್ಮ ಜೊತೆಗೆ ಆ ಟೈಮಲ್ಲಿ ನಿಲ್ತಾರೆ. ಆ ಪ್ರಯಾರಿಟಿನ ನಾವು ಚೆನ್ನಾಗಿರೋವಾಗ್ಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೊಂದು ಟೈಮು ಎನರ್ಜಿ ಎಲ್ಲಾನು ವೇಸ್ಟ್ ಮಾಡ್ಬೇಕಾಗಿ ಬರಲ್ಲ. ಡ್ಯೂಟೀಸ್ ಮಾಡೋಣ, ಅಗತ್ಯ ಬಿದ್ದಾಗ ಕರ್ತವ್ಯ ನಿಭಾಯಿಸ್ಬೇಕಾದ ಸಿಚುವೇಶನ್ಸ್ ಬಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ. ಆದ್ರೆ ಈ ಪ್ರತಿ ಒಂದು ಎಲ್ಲಾನು ಕೂಡ ಹೆಡ್ ವೇಟ್ ಅನ್ನ ತಲೆ ಮೇಲೆ ತಗೊಳ್ಳೋದು ಬೇಡ. ಮಕ್ಕಳ ವಿಷಯದಲ್ಲೇ ಆಗ್ಲಿ, ಯಾರದೇ ವಿಷಯದಲ್ಲೇ ಆಗ್ಲಿ, ಯಾವ ವಿಷಯದಲ್ಲೇ ಆಗ್ಲಿ, ಲೈಫ್ ಅನ್ನ ಸ್ವಲ್ಪ ಸಿಂಪಲ್ ಆಗಿ ಸ್ಲೋ ಫೇಸ್ ತಗೊಂಡು ಕೂಡ ಬದುಕನ್ನ ಸಾಗಿಸ್ಬೋದು. ಪ್ರತಿ ಸರಿ ತುಂಬಾನೇ ಎಲ್ಲಾನು ಮಾಡ್ಬೇಕಾದ ಅಗತ್ಯ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಲೈಫ್ ಹೋದ್ರೆ ಬಹುಶಃ ಲಾಂಗ್ ರನ್ ವರ್ಗೂ ಕೂಡ ನಮ್ಮ ಎನರ್ಜಿ ಸ್ವಲ್ಪ ಸಸ್ಟೈನ್ ಆಗ್ಬೋದು ಅಂತ ಅನಿಸ್ತು ನನಗೆ. ಸೊ ಇವೆಲ್ಲ ನನ್ನ ಲರ್ನಿಂಗ್ಸು.
ವಾಪಸ್ ಎನರ್ಜಿ ರೀಗೇನ್ ಆಗ್ತಾ ಇದೆ. ಮೇ ಬಿ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನು ವಾಪಸ್ ದಿವ್ಯ ಫುಲ್ ಫಾರ್ಮಲ್ ಬರ್ಬೋದೇನೋ. ಬಟ್ ಒಂದೇನ್ ಗೊತ್ತಾ, ಆಲ್ ದಿಸ್ ಡ್ಯೂರೇಷನ್ ತುಂಬಾ ದಿನ ಆಯ್ತು, ಆಲ್ಮೋಸ್ಟ್ 15 ಡೇಸ್ಗೂ ಜಾಸ್ತಿ ಆಯ್ತು. ಆದ್ರೆ ಈ ಜರ್ನಿನಲ್ಲಿ ಸಾಕಷ್ಟು ಜನರು ನನ್ನ ಸುತ್ತಲಿರೋ ಫ್ರೆಂಡ್ಸ್ ಇರ್ಬೋದು, ಓನರ್ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ನನ್ನ ಈ ಒಂದು ಕಷ್ಟದ ದಿನಗಳು ಈಸಿಯಾಗಿ ಪಾಸ್ ಆಗೋದಕ್ಕೆ ತುಂಬಾ 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 ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ನನ್ಗನ್ಸಿದ್ದು ನಾನು ಹಾಸ್ಪಿಟಲೈಸ್ ಆಗ್ಬೇಕಾಗಿ ಬರ್ಲಿಲ್ಲ, ನನ್ನ ಮನೇಲೇ ಇದ್ದು ರಿಕವರಿ ಮಾಡಿದೆ. ಸೊ ಎಷ್ಟೊಂದು ವಿಷಯದಲ್ಲಿ ನಾನು ಬ್ಲೆಸ್ಡ್ ಅಂತ ನನಗೆ ನಿಜವಾಗ್ಲೂ ಅನಿಸ್ತಾ ಇತ್ತು. ಐ ಥಿಂಕ್ ದೇವ್ರು ನನಗೆ ಕಷ್ಟ ಕೊಟ್ಟರು ಕೂಡ ಅದನ್ನ ಒಂದು ಸ್ಮೂತ್ ಆಗಿ ಪಾಸ್ ಮಾಡೋ ಶಕ್ತಿನೂ ಕೂಡ ಕೊಟ್ಟಿದ್ದ ಅಂತ ನನ್ಗನ್ಸ್ತು. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವು ಮಕ್ಕಳು ಫ್ಯಾಮಿಲಿ ಎಲ್ಲ ಕಣ್ಣೆದ್ರಿಗಿರುವಾಗ ರಿಕವರಿ ಈಸಿ. ಎಲ್ಲೋ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಇರೋದಕ್ಕಿಂತನೂ ನಮ್ಮ ಮನೇಲಿ ನಾವಿದ್ದಾಗ ಒಂದು ನೆಮ್ಮದಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು ಸುತ್ತಲಿರೋರು ಒಂದು ಸಹಕಾರ ಇರ್ಬೋದು, ಎಲ್ಲಾನು ಸ್ಮೂತ್ ಆಗಿ ಮ್ಯಾನೇಜ್ ಆಯ್ತು. ನಾನು ಹೇಳಿದ್ನಲ್ಲ, ನಾನು ಮುಂಚೆ ತುಂಬಾ ಸ್ಟ್ರೆಸ್ ತಗೋತಿದ್ದೆ, ಬಿಟ್ರೆ ಸುತ್ತಲಿರೋರು ಎಲ್ಲರೂ ನಿಭಾಯಿಸೋರು ತುಂಬಾನೇ ಒಂದು ಈಸಿಯಾಗಿ ಎಲ್ಲಾನು ಕೂಡ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿದ್ರು. ಸೊ ಜರ್ನಿ ಸಾಕಷ್ಟು ಕಲಿಸ್ತು. ನಾವು ಹೇಳ್ತೀವಲ್ಲ, ಒಂದ್ಸರಿ ಕೆಲವೊಮ್ಮೆ ಡೌನ್ ಟೈಮು ಆ ಟೈಮ್ ಪಾಸ್ ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಬಟ್ ಅದ್ ಪಾಸ್ ಆಗಿ ನಾವು ಬಂದಾಗ ಎಷ್ಟೊಂದು ವಿಷಯಗಳನ್ನು ಕೂಡ ನಾವು ಕಲ್ತಿರ್ತೀವಿ, ಎಷ್ಟೊಂದು ಲರ್ನಿಂಗ್ ಕೂಡ ಇರುತ್ತೆ. ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್. ನಾವು ಅದರಿಂದ ಏನ್ ಕಲ್ತು ಮುಂದಕ್ಕೆ ಸಾಕ್ತಿವಿ ಅನ್ನೋದು ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದು. ಆದ್ರೆ ಒಮ್ಮೆಗೆ ಎಲ್ಲಾನು ಕಲಿತೀನಿ ಅನ್ನೋ ಹರಿಬರಿನೂ ಮಾಡ್ಲಿಲ್ಲ. ಸೋಷಿಯಲ್ ಮೀಡಿಯಾ ಎಲ್ಲಾದ್ರೂ ಮೊಬೈಲ್ ಅನ್ನು ಕೂಡ ನಾನು ತುಂಬಾ ಕಡಿಮೆ ಯೂಸ್ ಮಾಡ್ತೀನಿ. ಯಾಕಂದ್ರೆ ನನ್ನ ತಲೆಯಿಂದ ತುಂಬಾ ಕಷ್ಟ ಆಗೋದು, ನಂಗೆ ಏನೋ ಒಂಥರ ನರ್ವ್ಸ್ ಎಲ್ಲ ಹೇಳ್ದಂಗ ಆಗೋದು, ಇವನ್ ಸ್ಕ್ರೀನ್ ಕೂಡ ನೋಡೋದಕ್ಕೆ. ಸೊ ಮೊಬೈಲ್ ಇಂದನೂ ಕೂಡ ನಾನು ದೂರ ಇದ್ದೆ, ಅದನ್ನು ಕೂಡ ನಂಗೆ ಸ್ವಲ್ಪ ಹೆಲ್ಪ್ ಆಯ್ತು. ಇಂಟೇಕು ಕೂಡ ಸ್ಲೋ ಡೌನ್ ಮಾಡಿದ್ದೆ, ತುಂಬಾನೇ ಸ್ಲೋ ಡೌನ್ ಮಾಡಿದ್ದೆ. ಏನು ಜಾಸ್ತಿ ಇಂಟೇಕ್ ಬೇಡಪ್ಪ, ತಲೆಗೆ ಇರೋದೆಲ್ಲ ಫಸ್ಟ್ ಸೆಟಲ್ ಡೌನ್ ಆಗ್ಲಿ, ಆಮೇಲೆ ನೋಡ್ಕೊಟ್ರೆ ಆಯ್ತು ಅಂತ. ಸೊ ಅಲ್ಟಿಮೇಟ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲಾನು ಕ್ಲಬ್ ಮಾಡಿ ಹೇಳಿದೀನಿ. ತುಂಬಾ ಒಂದು ಆರ್ಗನೈಸ್ಡ್ ಆಗಿ ಒಂದು ನೀಟ್ ಪ್ಲಾನ್ಡ್ ಆಗಿ ರೆಪ್ರೆಸೆಂಟ್ ಮಾಡಿರೋ ವಿಡಿಯೋ ಅಲ್ಲ ಇದು. ನನ್ನ ತಲೆನಲ್ಲಿ ಎಷ್ಟೊಂದು ವಿಷಯಗಳು, ನಾನು ಎಷ್ಟೊಂದು ದಿನ ಮಲಗಿದಾಗ ರನ್ ಆಗ್ತಿತ್ತಲ್ಲ, ಇದನ್ನ ಕಲಿತೆ ಅನ್ನೋ ತರದಲ್ಲಿ ಇದನ್ನ ನೆನ್ಪಿಟ್ಕೋಬೇಕು ಲಾಂಗ್ ರನ್ ಅಲ್ಲೂ ನಾನು ಅಂತ ನಾನು ಅಂದ್ಕೊಂಡಿದ್ದಲ್ಲ, ಅದನ್ನೆಲ್ಲನೂ ಕೂಡ ಕ್ಲಬ್ ಮಾಡಿ ಒಂದು ವಿಡಿಯೋದಲ್ಲಿ ನಾನು ಹಾಕಿದೀನಿ. ಐ ಹೋಪ್ ನಿಮ್ಗೆ ಇದರಲ್ಲಿ ಯಾವ್ಯಾವ ಪಾಯಿಂಟ್ಸ್ ನೀವು ತಗೋಬಹುದು ಅಂತ ಅನ್ಸುತ್ತೋ ಅಷ್ಟು ಪಾಯಿಂಟ್ಸ್ ಅನ್ನ ತಗೊಳ್ಳಿ. ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಇಲ್ಲ ಅಂದ್ರೆ ನಾವು ಅಚೀವ್ ಮಾಡಿದ ಎಲ್ಲನೂ ಕೂಡ ಝೀರೋ ನಿಲ್ಲುತ್ತೆ. ಹೆಲ್ತ್ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಹೆಲ್ತ್ ಬ್ರೇಕ್ ಡೌನ್ ಆಗೋದಕ್ಕಿಂತ ಮುಂಚೆನೆ ನಾವು ಸ್ವಲ್ಪ ಬ್ರೇಕ್ ತಗೊಂಡು ನಮ್ಮ ಹೆಲ್ತ್ ಮೇಲೆ ಗಮನ ಹರಿಸಿ ಸ್ವಲ್ಪ ಲೈಫ್ ಅನ್ನ ಸ್ಲೋ ಡೌನ್ ಮಾಡ್ಕೊಂಡು, ಕೆಲವು ಕಾಂಪ್ರಮೈಸಸ್ ಗಳು ನಡೆಯುತ್ತೆ, ಲೈಫ್ ಅನ್ನು ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಂಡು ಸ್ಲೋ ಫೇಸ್ ಅಲ್ಲಿ ಒಂದು ಪಾಸಿಟಿವಿಟಿ ಜೊತೆಗೆ ತಗೊಂಡು ಹೋಗೋಣ ಮುಂದಕ್ಕೆ. ಸೊ ಇವತ್ತಿನ ದಿವ್ಯ ಕಲಿಕೆನಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗೊತ್ತಿಲ್ಲ ನೆಕ್ಸ್ಟ್ ಯಾವಾಗ ಅಂತ, ನೋಡೋಣ. ನೆಕ್ಸ್ಟ್ ಯಾವಾಗ ನಾನು ಏನಾದ್ರು ಒಂದು ಹೇಳ್ಬೇಕು ಅಂತ ನನಗೆ ಅನಿಸ್ದಾಗ ಖಂಡಿತ ವಿಡಿಯೋನ ರೆಕಾರ್ಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.